ಸಿ, ಇಂದು ನಮ್ಮ ಬಳಿ ಬಹಳಷ್ಟಿದೆ, ಆದರೆ ಅದರ ಬೆಲೆ ಎಂಥದ್ದು ಎಂದು ತಿಳಿದಿದೆಯಾ? ಖಂಡಿತ ಇಲ್ಲ. ಬಿಕಾಸ್ ಅದೇನೇ ಆಗಲಿ, ಕಳೆದುಕೊಂಡ ನಂತರವಷ್ಟೇ ಅದರ ಬೆಲೆ ತಿಳಿಯುತ್ತೆ. ಆದರೆ ಅದನ್ನು ಮರಳಿ ಪಡೆಯಲಿಕ್ಕೆ ಅಥವಾ ಗಳಿಸಲಿಕ್ಕೆ ಆವಾಗ ತುಂಬಾನೇ ಲೇಟ್ ಆಗಿರುತ್ತೆ. ಆದ್ದರಿಂದ ಅದನ್ನು ಕಳೆದುಕೊಳ್ಳುವ ಮುನ್ನ ಅದನ್ನು ಗೌರವಿಸಿ. ಅದೇನೇ ಆಗಿರಲಿ, ಅದನ್ನು ಗೌರವಿಸಿ, ಅದಕ್ಕೆ ಮಹತ್ವ ಕೊಡಿ. ಸಿ, ತಂದೆ ತಾಯಿ ಮಕ್ಕಳಿಗಾಗಿ ಚಿಂತೆ ಪಟ್ಟರೆ ಅದು ಆ ಟೈಮ್ನಲ್ಲಿ ಅಫ್ಕೋರ್ಸ್ ಅವರಿಗೆ ಕಿರಿಕಿರಿಯ ತರ ತೋರುತ್ತೆ. ಆದರೆ ತಂದೆ ತಾಯಿಯ ಬೆಲೆ, ಅವರ ಕೇರಿಂಗ್ನ ಇಂಪಾರ್ಟೆನ್ಸ್ ಏನು ಎನ್ನುವುದು ಅನಾಥ ಮಗುವಿಗೆ ತಿಳಿದಿರುತ್ತೆ. ಕೆಲವು 100 ರೂಪಾಯಿಗಳಿಗಾಗಿ ದಿನವಿಡೀ ಆ ರಣ ಬಿಸಿಲಿನಲ್ಲಿ ಕೆಲಸ ಮಾಡುವ ಆ ದಿನಗೂಲಿ ಕಾರ್ಮಿಕನ ಬಳಿ ಕೇಳಿ ನೋಡಿ. ಹಣದ ಮಹತ್ವ ಅವರಿಗೆ ತಿಳಿದಿರುತ್ತೆ. ತಮ್ಮ ಜೀವನದ ಕೊನೆ ಕ್ಷಣದಲ್ಲಿರುವವರ ಬಳಿ ಕೇಳಿ ನೋಡಿ. ಸಮಯದ ಮಹತ್ವ ಅವರಿಗೆ ತಿಳಿದಿರುತ್ತೆ. ದಿನವಿಡೀ ಒಂದು ತುತ್ತು ಸಹ ತಿನ್ನಲು ಸಿಗದ ಆ ಭಿಕ್ಷುಕನ ಬಳಿ ಕೇಳಿ ನೋಡಿ. ಊಟದ ಮಹತ್ವ ಅವರಿಗೆ ತಿಳಿದಿರುತ್ತೆ. ಉತ್ತಮ ಜೀವನ ಇದ್ದರೂ ಸಹ ಅದು ಇಲ್ಲ, ಇದು ಇಲ್ಲ ಎನ್ನುವ ಕೊರಗು ನಮಗಿರುತ್ತೆ. ಆದರೆ ಅಟ್ ಲೀಸ್ಟ್ ಒಂದು ಉತ್ತಮ ಜೀವನಕ್ಕಾಗಿ ಹಾತೊರೆಯುತ್ತಿರುವವರು ಇಂದು ಸಹ ಬಹಳಷ್ಟು ಮಂದಿ ಇದ್ದಾರೆ. ಆದ್ದರಿಂದ ಇಂದು ನಿಮ್ಮ ಬಳಿ ಏನು ಇದೆಯೋ ಅದನ್ನು ಗೌರವಿಸಿ. ಸಿ, ನಮ್ಮ ಬಳಿ ಸಮಯ ಸಾಕಷ್ಟಿರುವಾಗ ನಮಗದರ ವ್ಯಾಲ್ಯೂ, ಅದರ ಮಹತ್ವ ಗೊತ್ತಾಗುವುದಿಲ್ಲ. ನಮ್ಮನ್ನು ಉತ್ತಮಗೊಳಿಸಲು, ನಮ್ಮನ್ನು ನಾವು ನಿರೂಪಿಸಿಕೊಳ್ಳಲು ಉಪಯೋಗಿಸಬೇಕಾದ ಸಮಯವನ್ನು ನಾವು ಅಗತ್ಯ ಇಲ್ಲದ ಕೆಲಸದಲ್ಲಿ ಹಾಳು ಮಾಡ್ತೇವೆ. ಅಲ್ಲದೆ ಒಂದು ಮಾತು ನೆನಪಿಡಿ, ಕನಸನ್ನು ನನಸು ಮಾಡುವುದರ ಹಿಂದೆ ಬಿದ್ದು ನಮ್ಮ ಜೊತೆಗಿರುವ ನಮ್ಮವರನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ಯಾಕೆಂದರೆ ಬದುಕಿನ ಈ ಪಯಣದಲ್ಲಿ ಯಾರಾದರೂ ಸದಾ ನಮ್ಮೊಂದಿಗಿದ್ದರೆ ಮಾತ್ರ ಬದುಕು ಸುಂದರವಾಗಿರುತ್ತೆ. ಈ ಜೀವನವನ್ನು ಗೌರವಿಸಿ, ಬದುಕಿಗೊಂದು ಅರ್ಥ ಹಾಗೂ ಮಹತ್ವ ನೀಡಿ. ಯಾಕೆಂದರೆ ಯಾವುದೇ ಆಗಲಿ ಮತ್ತೆ ಮತ್ತೆ ಸಿಗುವುದಿಲ್ಲ. ಏನಂತೀರಾ?